ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದಿರೋ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿದ್ದೀರಾ, 4th ಸೆಮ್ಮಲ್ಲಿ ಓದ್ತಾ ಇದ್ದೀರಾ, ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ತೊಗೊಂಡಿದ್ದೀರಾ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿಯಲ್ಲಿ ಒಟ್ಟು 4 ಯೂನಿಟ್ಗಳಿರ್ತವೆ. ಯೂನಿಟ್ 1, 2, 3, 4 ಅಂತ. ಯೂನಿಟ್ 1ನಲ್ಲಿ ನಿಮಗೆ 3 ಸಬ್ ಟಾಪಿಕ್ಸ್ ಬರುತ್ತೆ. ಒಂದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಆ್ಯಕ್ಟಿನಾಯ್ಡ್ಸು, ಲ್ಯಾಂಥನಾಯ್ಡ್ಸು ಎಲ್ಲನೂ ಆ ಚಾಪ್ಟ್ರಲ್ಲಿ ಬರುತ್ತೆ. ಯೂನಿಟ್ 2ನಲ್ಲಿ ಚಿಲೇಟ್ಸ್ ಅಂತ ಬರುತ್ತೆ. ಯೂನಿಟ್ 3 ಅಂದರೆ ಸಬ್ ಟಾಪಿಕ್ 3ನಲ್ಲಿ ನಿಮಗೆ ಎನ್ವೈರನ್ಮೆಂಟಲ್ ಕೆಮಿಸ್ಟ್ರಿ ಬಗ್ಗೆ ಇದೆ. ಸೊ ನಾನು ಆಲ್ರೆಡಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಈಗ ಚಿಲೇಟ್ಸ್ ಅಂತ ಇದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಚಿಕ್ಕ ಚಾಪ್ಟರ್ ಇದೆ, ಹಾಗಾಗಿ 2 ವಿಡಿಯೋ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಡಿಯೋ ಇವತ್ತು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಚಿಲೇಟ್ಸ್ ಅಂದ್ರೇನು, ಡೆಫಿನೇಷನ್ನು, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೇನು, ಅದು ವೈ ಇಟ್ ಈಸ್ ಇಂಪಾರ್ಟೆಂಟ್, ಬಯಾಲಜಿಕಲಿ ಆಗಿರ್ಬೋದು, ಇಂಡಸ್ಟ್ರಿನಲ್ಲಿ ಆಗಿರ್ಬೋದು, ಎನ್ವೈರನ್ಮೆಂಟ್ಗೆ ಆಗಿರ್ಬೋದು, ಹೌ ದ ಫಾರ್ಮೇಷನ್ ಆಫ್ ದ ಚಿಲೇಟ್ ಗೋಯಿಂಗ್ ಟು ಹೆಲ್ಪ್ ಅಸ್, ಅದರದ್ದು ಇಂಪಾರ್ಟೆನ್ಸ್ ಏನಿದೆಯಲ್ಲ ಅದನ್ನು ಇವತ್ತು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಚಿಲೇಟ್ಸ್ ಅಂತ ನಿಮ್ಮ ಸಿಲೆಬಸ್ ಪ್ರಕಾರ ಡೆಫಿನೇಷನ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸು, ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ದಿ ಸ್ಟೆಬಿಲಿಟಿ ಆಫ್ ದಿ ಮೆಟಲ್ ಚಿಲೇಟ್ಸು, ಇಂಪಾರ್ಟೆನ್ಸ್ ಆಫ್ ಚಿಲೇಟ್ಸ್ ಇಷ್ಟು ಕೊಟ್ಟಿದ್ದಾರೆ. ಸೊ ಕ್ವಶನ್ಸ್ ಕೇಳ್ತೀವಿ ಅಂತಂದರೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂದರೆ, ವಾಟ್ ಆರ್ ಚಿಲೇಟ್ಸ್, ಗಿವನ್ ಎಕ್ಸಾಂಪಲ್ ಅಂತ ಕೇಳ್ಬೋದು. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಚಿಲೇಟ್ಸ್ ಅಂತ ಕೇಳ್ಬೋದು. ಅಥವಾ ವಾಟ್ ಆರ್ ದಿ ಫ್ಯಾಕ್ಟರ್ ದಟ್ ಗೋಯಿಂಗ್ ಟು ಇನ್ಫ್ಲೂಯೆನ್ಸ್ ದಿ ಮೆಟಲ್ ಚಿಲೇಟ್ಸ್ ಅಂತ ಕೇಳ್ಬೋದು. ಸ್ಟೆಬಿಲಿಟಿ ಆಫ್ ದಿ ಮೆಟಲ್ ಚಿಲೇಟ್ಸ್ ಅಂತ ಕೇಳ್ಬೋದು. ಆರ್ ವೇರ್ ಚಿಲೇಟ್ಸ್ ಆರ್ ಯೂಸ್ಡ್, ವಾಟ್ ಆರ್ ದಿ ಇಂಪಾರ್ಟೆನ್ಸ್ ಆಫ್ ಚಿಲೇಟ್ಸ್ ಇನ್ ಡೇ ಟು ಡೇ ಲೈಫ್ ಅಥವಾ ಇನ್ ಇಂಡಸ್ಟ್ರಿ, ಆ ಥರ ಕ್ವಶನ್ಸ್ನ ಅವರು ಕೇಳ್ತಾ ಹೋಗ್ಬೋದು. ಚಿಲೇಟ್ಸ್ ಇದೆ ನಿಮಗೆ. ಓಕೆ, ಇದು ಅರ್ಥ ಆಗಬೇಕು ಅಂತಂದರೆ ನಿಮಗೆ ಈಗ ಡಿ ಆ್ಯಂಡ್ ಎಫ್ ಬ್ಲಾಕ್ ಆದಮೇಲೆ ಇದನ್ನು ಇಟ್ಟಿದ್ದಾರೆ ಅಂತಂದರೆ ನಿಮಗೆ ಗೊತ್ತಿದೆ ಡಿ ಬ್ಲಾಕ್ ಎಲಿಮೆಂಟ್ಸು ಸ್ಪೆಷಲ್ ಕ್ಯಾರೆಕ್ಟರ್ ಏನು ಅಂದರೆ, ಆಲ್ ದಿ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಕಂಪೇರ್ ಟು ಡಿ ಬ್ಲಾಕ್ ಎಲಿಮೆಂಟು, ಎಫ್ ಬ್ಲಾಕ್ ಎಲಿಮೆಂಟು ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮೇಷನ್ ಆಗೋದು ಕಡಿಮೆ ಆಗುತ್ತೆ. ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ದು ಒನ್ ಆಫ್ ದಿ ಇಂಪಾರ್ಟೆಂಟ್ ಸ್ಟ್ರೈಕಿಂಗ್ ಫೀಚರ್ ಆಫ್ ಆಲ್ ದಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ದಿ ಕಾಂಪ್ಲೆಕ್ಸಸ್ ಆಫ್ ಡಿ ಬ್ಲಾಕ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಫ್ ಡಿ ಬ್ಲಾಕ್ ಏನು ಅಂತಂದರೆ, ಡಿ ಬ್ಲಾಕ್ ಮೆಟಲ್ದು ಇಂಪಾರ್ಟೆನ್ಸ್ ಏನು ಅಂದರೆ, ಆಲ್ ಆಫ್ ದೆಮ್ ದೇ ಹ್ಯಾವ್ ಎ ಕೆಪಾಸಿಟಿ ಟು ಫಾರ್ಮ್ ದಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ದೇ ಹ್ಯಾವ್ ಎ ಕೆಪಾಸಿಟಿ ಟು ಫಾರ್ಮ್ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತವೆ. ಸೊ ಈ ಕಾಂಪ್ಲೆಕ್ಸ್ ಫಾರ್ಮೇಷನ್ ಅಂದರೆ ಏನು ಅಂತಂದರೆ, ಕಾಂಪ್ಲೆಕ್ಸ್ಗೂ ಮತ್ತು ಸಿಂಪಲ್ ಮೆಟಲ್ ಇದಕ್ಕೂ ಏನು ಡಿಫ್ರೆನ್ಸ್ ಅಂತಂದರೆ, ಈಗ ನಾವು 2 ಥರ ಕನ್ಸಿಡರ್ ಮಾಡ್ತೀವಿ. ಒಂದಕ್ಕೆ ಏನಂತ ಕರಿತೀವಿ, ಡಬಲ್ ಸಾಲ್ಟ್ ಅಂತ ಕರಿತೀವಿ. ಡಬಲ್ ಸಾಲ್ಟಲ್ಲಿ ಏನು ಮಾಡ್ತೀವಿ ಅಂದರೆ, 2 ಸಾಲ್ಟ್ನ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿ ಅದನ್ನು ಮಾಡ್ತೀವಲ್ಲ, ಅದಕ್ಕೆ ಡಬಲ್ ಸಾಲ್ಟ್ ಅಂತ ಹೇಳ್ತೀವಿ. ಅಂದರೆ 2, ಈಗ NaCl ಇದೆ, KCl ಇದೆ, ಅವೆರಡನ್ನೂ ನಾನು ಮಿಕ್ಸ್ ಮಾಡಿದ್ರೆ ಅದನ್ನು ಡಬಲ್ ಸಾಲ್ಟ್ ಅಂತ ಕರಿತೀವಿ. ಅದೇ ಥರ ಕಾಂಪ್ಲೆಕ್ಸ್ ಅಂದರೆ ಏನು ಅಂದರೆ, ಇದನ್ನು ಡಬಲ್ ಸಾಲ್ಟ್ ಥರನೇ ಆಗಿರುತ್ತೆ. ಬಟ್ ಈಗ ಡಬಲ್ ಸಾಲ್ಟಲ್ಲಿ ಏನಾಗುತ್ತೆ ಅಂದರೆ, ಅದನ್ನು ನಾನು ಏನಾದರೂ ನೀರೊಳಗಡೆ ಡಿಸಾಲ್ವ್ ಮಾಡಿದೆ ಅಂತ ಇಟ್ಕೊಳ್ಳೋಣ, ಆಲ್ ಇಂಡಿವಿಜುವಲ್ ಅಯಾನ್ಸ್ ಆಫ್ 2 ಸಾಲ್ಟ್ಸ್ ಅದು ನಾನು ಕಾಣಿಸ್ಕೊಳ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಸೋಡಿಯಂ ಕಾರ್ಬನೇಟು KCl ಆ್ಯಡ್ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೀನಿ, 2 ಪೌಡ್ರ್ ಇದೆ, ಚೆನ್ನಾಗಿ ಅದನ್ನು ಏನು ಮಾಡ್ತೀನಿ, ಪೆಸ್ಟಲ್ ವಾಟರ್ ಹಾಕಿ ಚೆನ್ನಾಗಿ ಅರಿತೀನಿ. ಐ ವಿಲ್ ಮೇಕ್ ಇಟ್ ಆಸ್ ಅ 1 ಪೌಡರ್. ಅದನ್ನು ನಾನು ಏನಾದರೂ ನೀರೊಳಗಡೆ ಡಿಸಾಲ್ವ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ, KCl ಈ ಒಂದು ಸಾಲಿಡ್ ಫಾರ್ಮಲ್ಲಿ ಅವು ಕಂಬೈನ್ ಆಗಿದ್ರು ಕೆಮಿಕಲಿ ಏನಾಗ್ತವೆ, ಅವು ಇಂಡಿವಿಜುವಲಿ ಐ ಕ್ಯಾನ್ ಐಡೆಂಟಿಫೈ ದಮ್. ಸೊ ನಾನು ಅದನ್ನು ನೀರಲ್ಲಿ ಡಿಸಾಲ್ವ್ ಮಾಡಿದಾಗ K+, Cl-, Na+, CO3 2-, ಆ ರೀತಿಯಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ದೇ ಗೋಯಿಂಗ್ ಟು ರಿಟೈನ್ ದರ್ ಐಡೆಂಟಿಟಿ ಈವನ್ ಇನ್ ಸೊಲ್ಯೂಷನ್, ನಾಟ್ ಓನ್ಲಿ ಇನ್ ಸಾಲಿಡ್ ಸ್ಟೇಟ್, ಈವನ್ ಇನ್ ಸೊಲ್ಯೂಷನ್ ಸ್ಟೇಟಲ್ಲಿ ಅವು ಏನು ಮಾಡ್ತವೆ, ದೇ ಗೋಯಿಂಗ್ ಟು ರಿಟೈನ್ ದೇರ್ ಐಡೆಂಟಿಟಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಡಬಲ್ ಸಾಲ್ಟ್ ಅಂತ ಕರಿತೀವಿ. ಆದರೆ ಕೆಲವೊಂದು ಸಾಲ್ಟ್ಸ್ ಇದ್ದಾವೆ, ಫಾರ್ ಎಕ್ಸಾಂಪಲ್ ಫೆರಸ್ ಅಮೋನಿಯಂ ಸಲ್ಫೇಟ್, ಅದಕ್ಕೆ ನಾನು ಏನು ಮಾಡ್ತೀನಿ, K2SO4 ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ಆವಾಗ ನಿಮ್ಗೆ ಏನಾಗುತ್ತೆ, ಪೊಟ್ಯಾಷಿಯಮ್ ಫೆರೋಸೈನೈಡ್ ಬರುತ್ತೆ. ಆ ಪೊಟ್ಯಾಷಿಯಮ್ ಫೆರೋಸೈನೈಡ್ ಏನಾಗುತ್ತೆ, ಇವನ್ ದೋ ಇಟ್ ಹ್ಯಾಸ್ ಬೀನ್ ಫಾರ್ಮ್ಡ್ ಬೈ ದಿ ಕಾಂಬಿನೇಷನ್ ಆಫ್ 2 ಸಿಂಪಲ್ ಸಾಲ್ಟ್ಸೇ ಆಗಿದ್ರು, ವೆನ್ ದೇ ಡಿಸಾಲ್ವ್ಡ್ ಇನ್ ವಾಟರ್, ದೇ ಆರ್ ನಾಟ್ ಗೋಯಿಂಗ್ ಟು ರಿಟೈನ್ ದರ್ ಇಂಡಿವಿಜುವಲ್ ಅಯಾನ್ಸ್ದು ಐಡೆಂಟಿಟಿನ ರಿಟೈನ್ ಮಾಡ್ಕೊಳ್ಳಲ್ಲ. So only in the solid state they are going to retain their identity, but when you dissolve that in solution, individual ions ಕೊಡೋದಿಲ್ಲ. ಅಂಥದಕ್ಕೆ ನಾವೇನಂತ ಕರಿತೀವಿ, ಕಾಂಪ್ಲೆಕ್ಸ್ ಅಂತ ಕರಿತೀವಿ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ.
ಇದರಲ್ಲಿ ಏನಾಗುತ್ತೆ ಅಂತಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಮಧ್ಯದಲ್ಲಿ ನಿಮಗೆ ಮೆಟಲ್ ಇರುತ್ತೆ. ಮೆಟಲ್ ಇಸ್ ಸರೌಂಡೆಡ್ ಬೈ ಎ ಲಿಗ್ಯಾಂಡ್. ಮೆಟಲ್ ಅಂದರೆ ಯೂಶಲಿ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಇರುತ್ತೆ. ಅದಕ್ಕೆ ಯಾವುದು ಎಲೆಕ್ಟ್ರಾನ್ ಸಪ್ಲೈ ಮಾಡುತ್ತಲ್ಲ ಅದಕ್ಕೆ ನಾವು ಲಿಗ್ಯಾಂಡ್ಸ್ ಅಂತ ಕರಿತೀವಿ. ಲಿಗ್ಯಾಂಡ್ಸ್ ಆರ್ ದಿ ಸ್ಪೀಷೀಸ್ ವಿಚ್ ಹ್ಯಾವ್ ಎ ಕೆಪಾಸಿಟಿ ಟು ಡೊನೇಟ್ ಎ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಮೆಟಲ್ ಆಟಮ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಈ ಥರ ಇರುತ್ತಲ್ಲ ಮೆಟಲ್ಲು ಸುತ್ತ ಲಿಗ್ಯಾಂಡ್ ಇದೆ, ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕಾಂಪ್ಲೆಕ್ಸ್ ಪಿಯರ್ ಅಂತ ಕರಿತೀವಿ. ಅದ್ರ ಜೊತೆಗೆ ಇನ್ನೊಂದು ಅಯಾನ್ ಇರುತ್ತೆ, ಅದು ಪಾಸಿಟಿವ್ ಅಯಾನ್ ಇರ್ಬೋದು, ನೆಗೆಟಿವ್ ಅಯಾನ್ ಆಗಿರ್ಬೋದು, ಆ ರೀತಿಯಾಗಿರುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ, ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಕರಿತೀವಿ. ಈ ಕೋಆರ್ಡಿನೇಷನ್ ಕಾಂಪೌಂಡ್ನ ನಾನು ಡಿಸಾಲ್ವ್ ಮಾಡಿದಾಗ ನನಗೆ ಕಾಂಪ್ಲೆಕ್ಸ್ ಬರುತ್ತೆ, ಕೋಆರ್ಡಿನೇಷನ್ ಕಾಂಪ್ಲೆಕ್ಸ್ ಬರುತ್ತೆ, ಅಲಾಂಗ್ ವಿತ್ ದಟ್ ಅಯಾನ್ಸ್ ಬರುತ್ತೆ. ಇಂಡಿವಿಜುವಲ್ ಅಯಾನ್ಸು ರಿಟೈನ್ ಆಗಲ್ಲ. ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ನಾನು ಈ ಲಿಗ್ಯಾಂಡ್ ಅಂತ ಹೇಳಿದ್ನಲ್ಲ, ಆ ಲಿಗ್ಯಾಂಡ್ ಏನು ಮಾಡುತ್ತೆ ಅಂದರೆ, ವಾಟ್ ಆರ್ ಲಿಗ್ಯಾಂಡ್ಸ್? ಲಿಗ್ಯಾಂಡ್ ಆರ್ ದಿ ಸ್ಪೀಷೀಸ್ ವಿಚ್ ಆರ್ ಗಿವಿಂಗ್ ಎನ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಮೆಟಲ್ ಅಯಾನ್ಸ್ಗೆ ತನ್ನ ಎಲೆಕ್ಟ್ರಾನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುತ್ತೆ. ಕೋಆರ್ಡಿನೇಟ್ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗೋಕ್ಕೆ ಹೆಲ್ಪ್ ಮಾಡ್ತಾರೆ. ತಾನೇ 2 ಎಲೆಕ್ಟ್ರಾನ್ ಕೊಟ್ಟು ಅದರ ಮಧ್ಯದಲ್ಲಿ ಬಾಂಡ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಇರುತ್ತೆ. ಆ ಥರ ಇರೋದಕ್ಕೆ ನಾವು ಲಿಗ್ಯಾಂಡ್ ಅಂತ ಕರಿತೀವಿ. ಆ ಲಿಗ್ಯಾಂಡನ್ನು ಮತ್ತೆ ಫರ್ದರ್ ನಾವು ಏನು ಕ್ಲಾಸಿಫೈ ಮಾಡ್ತೀವಿ ಅಂತಂದರೆ ಮಾನೋಡೆಂಟೇಟ್, ಬೈಡೆಂಟೇಟ್, ಟ್ರೈಡೆಂಟೇಟ್, ಪಾಲಿಡೆಂಟೇಟ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಅಂದರೆ ಏನು ಅಂದರೆ, ಒಂದೇ ಲಿಗ್ಯಾಂಡು ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಡೊನೇಟ್ ಮೋರ್ ದ್ಯಾನ್ 1 ಪೇರ್ ಆಫ್ ಎಲೆಕ್ಟ್ರಾನ್. ಅದೇನಾದರೂ ದೊಡ್ಡ ಮಾಲಿಕ್ಯೂಲ್ ಆಗಿತ್ತು ಅಂತ, ಆ ಲಿಗ್ಯಾಂಡಲ್ಲಿ ಒಂದಕ್ಕಿಂತ 2 ಆಟಮ್ಸ್ ಇತ್ತು ಅಂತ ಇಟ್ಕೊಂಡು, 2 ಆಟಮ್ಸು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದರೆ ಬೈಡೆಂಟೇಟ್ ಅಂತ ಕರಿತೀವಿ. ಕೆಲವೊಂದರಲ್ಲಿ ಏನಾಗುತ್ತೆ ಅಂದರೆ ಪಾಲಿಡೆಂಟೇಟ್. ಫಾರ್ ಎಕ್ಸಾಂಪಲ್ ವೆನ್ ಯು ಟೇಕ್ ಇ ಡಿ ಟಿ ಎ ಇಸ್ ಎ ಲಿಗ್ಯಾಂಡ್, ಅಂದರೆ ಇಥಿಲೀನ್ ಡಯಾಮಿನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್ ಅಂತ ಎಷ್ಟು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ ಅಂದರೆ, ಅದೇನು ಮಾಡುತ್ತೆ, 6 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಅದಕ್ಕೆ ಎಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. ಅಂದರೆ ಒಂದೇ ಲಿಗ್ಯಾಂಡು 6 ಬೇರೆ ಬೇರೆ ಸೈಟಿಂದ ಏನು ಮಾಡ್ತಾ ಹೋಗುತ್ತೆ, ಇಟ್ ಗೋಯಿಂಗ್ ಟು ಡೊನೇಟ್ ಅನ್ ಎಲೆಕ್ಟ್ರಾನ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಪಾಲಿಡೆಂಟೇಟ್. 2 ಕೊಡ್ತಾ ಇದೆ ಅಂತ ಇಟ್ಕೊಳ್ಳೋಣ, ಇಥಿಲೀನ್ ಡಯಾಮೀನ್ ಅಂತ ಹೇಳ್ತೀವಿ. ಅದೇನು ಮಾಡುತ್ತೆ, 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ, 2 ಸೆಟ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ನ ಕೊಡುತ್ತೆ. ಅದಕ್ಕೆ ಅದನ್ನೇನಂತ ಕರಿತೀವಿ, ಬೈಡೆಂಟೇಟ್ ಅಂತ ಕರಿತೀವಿ. ಹಾಗೆ ಈಗ ಅದೇ ಥರ ಏನಾಗುತ್ತೆ ಅಂದರೆ, ಪಾಲಿಡೆಂಟೇಟ್ ಲಿಗ್ಯಾಂಡ್ ಏನು ಮಾಡುತ್ತೆ, ಇಫ್ ಇಟ್ ಗೋಯಿಂಗ್ ಟು ಮೇಕ್ ಎ complex with a metal ion, there may be a possibility of forming a cyclic molecule. ಅಂದರೆ ಏನಾಗ್ತದೆ, ಚಿಲೇಟ್ಸ್ ಅಂದರೆ ಏನು ಅಂದರೆ, ಚಿಲೇಟ್ಸ್ ಆರ್ ನಥಿಂಗ್ ಬಟ್ ದೇ ಆರ್ ದಿ ಲಿಗ್ಯಾಂಡ್ಸ್ ಓನ್ಲಿ. ಬಟ್ ಹೌ ದ ಲಿಗ್ಯಾಂಡ್ಸ್ ಆರ್ ಫಾರ್ಮ್ಡ್, how the ligands going to donate the electron towards the metal atom, it going to donate the metal atom in such a way that they're going to form a cage like structure, they're going to form a cyclic ring like structure, so that the metal will be ಇನ್ಕಾರ್ಪೊರೇಟೆಡ್ ಇನ್ ಬಿಟ್ವೀನ್. ಮಧ್ಯದಲ್ಲಿ ಎನ್ಕ್ಯಾಪ್ಸುಲೇಷನ್ ಆಗಿಬಿಡುತ್ತೆ. ಅಂದರೆ ಏನಾಗುತ್ತೆ, ಮಧ್ಯದಲ್ಲಿ ಮೆಟ್ಲ್ ಇರುತ್ತೆ, ಮೆಟ್ಲ್ ಸುತ್ತ ಏನಾಗುತ್ತೆ, ಲಿಗ್ಯಾಂಡ್ ಆಗಿಬಿಡುತ್ತೆ. ದೇ ಗೋಯಿಂಗ್ ಟು ಫಾರ್ಮ್ ಎ ರಿಂಗ್ ಲೈಕ್ ಸ್ಟ್ರಕ್ಚರ್, ಸೈಕ್ಲಿಕ್ ಸ್ಟ್ರಕ್ಚರ್. ಆ ಥರ ಬರುತ್ತಲ್ಲ, ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ಸ್ ಅಂತ ಕರಿತೀವಿ. ಚಿಲೇಟ್ಸ್ ಆರ್ ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್. ದೇ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಓನ್ಲಿ. ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಂದ್ರೇನು, ಮೆಟ್ಲಿದೆ, ಮೆಟ್ಲಿಗೆ ಲಿಗ್ಯಾಂಡ್ಸ್ ಏನು ಮಾಡ್ತವೆ, ಅಟ್ಯಾಚ್ ಆಗ್ತಾ ಇದೆ. ಅದೇ ಥರನೇ ಇವನು ಕೋಆರ್ಡಿನೇಷನ್ ಕಾಂಪ್ಲೆಕ್ಸಸ್ ವೇರ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಬೈಂಡ್ಸ್ ಟು ಎ ಪಾಲಿಡೆಂಟೇಟ್ ಲಿಗ್ಯಾಂಡ್. ನಿಮ್ಮದು ಲಿಗ್ಯಾಂಡ್ ಏನಾಗಿರುತ್ತೆ, ಪಾಲಿಡೆಂಟೇಟ್ ಲಿಗ್ಯಾಂಡ್ ಆಗಿರುತ್ತೆ. ಸಿನ್ಸ್ ಇಟ್ಸ್ ಎ ಪಾಲಿಡೆಂಟೇಟ್ ಲಿಗ್ಯಾಂಡ್, ಸಿನ್ಸ್ ಇಟ್ ಹ್ಯಾಸ್ ಎ ಕೆಪಾಸಿಟಿ ಟು ಡೊನೇಟ್ ಮೋರ್ ದ್ಯಾನ್ 1 pair of electron, they are going to form a ring like structure. Those ring like structures are very stable because the metal will be encapsulated around the ligands. ಅದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ಸ್ ಅಂತ ಕರಿತೀವಿ. ದೇರ್ ಸ್ಟೆಬಿಲಿಟಿ ಡಿಪೆಂಡ್ಸ್ ಆನ್ ಲಿಗ್ಯಾಂಡ್ ಡೆಂಟಿಸಿಟಿ. ಎಷ್ಟು ಅದಕ್ಕೆ ಡೆಂಟಿಸಿಟಿ ಇದೆ, ನಾನು ಹೇಳ್ದಂಗೆ ಯೂನಿಡೆಂಟೇಟಾ, ಬೈಡೆಂಟೇಟಾ, ಟೆಟ್ರಾಡೆಂಟೇಟಾ, ಹೆಕ್ಸಾಡೆಂಟೇಟಾ, ಪಾಲಿಡೆಂಟೇಟಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಿಂಗ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ದೇ ಆರ್ ಕ್ರುಷಿಯಲ್. ಅದು ಯಾಕೆ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ, ದೇ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೆಡಿಸಿನ್, ಅಗ್ರಿಕಲ್ಚರ್, ಇಂಡಸ್ಟ್ರಿ ಆ್ಯಂಡ್ ಆಲ್ಸೋ ಎನ್ವೈರನ್ಮೆಂಟಲ್ ಸೈನ್ಸ್. ಲಾಸ್ಟ್ ಸೈಡಲ್ಲಿ ಹೇಳ್ತೀನಿ ಹೌ ಇಟ್ ಈಸ್ ಇಂಪಾರ್ಟೆಂಟ್ ಟು ಇಂಡಸ್ಟ್ರಿ, ಮೆಡಿಸಿನ್, ಅಗ್ರಿಕಲ್ಚರ್ಗೆ ಅದು ಹೇಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಈಗ ನಿಮ್ಮನ್ನ ಕೇಳ್ತಾರೆ, ವಾಟ್ ಆರ್ ಚಿಲೇಟ್ಸ್, ಗಿವ್ ಅನ್ ಎಕ್ಸಾಂಪಲ್ ಅಂತ ಕೇಳ್ತಾರೆ. ಚಿಲೇಟ್ಸ್ ಆರ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್, ಆರ್ ಚಿಲೇಟ್ಸ್ ಆರ್ ಕಾಂಪ್ಲೆಕ್ಸಸ್ formed when the metal ion binds to a polydentate ligand, and this ligand attached at 2 or more point, creating a ring like structure, creating a cyclic structure,
ಅರೌಂಡ್ ದಿ ಮೆಟಲ್ ಅಯಾನ್, ಇದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ಸ್ ಅಂತ ಕರಿತೀವಿ. ಇದನ್ನು ಕೇಳ್ತಾರೆ, ವಾಟ್ ಆರ್ ಚಿಲೇಟ್ಸ್, ಗಿವ್ ಅನ್ ಎಕ್ಸಾಂಪಲ್. ಚಿಲೇಟ್ಸ್ ಆರ್ ದಿ ಕಾಂಪ್ಲೆಕ್ಸಸ್ ಫಾರ್ಮ್ಡ್ ವೆನ್ ಎ ಮೆಟಲ್ ಅಯಾನ್ ಬೈಂಡ್ಸ್ ಟು ಎ ಪಾಲಿಡೆಂಟೇಟ್ ಲಿಗ್ಯಾಂಡ್. The ligand attach at 2 or more points, creating cyclic ring-like structure around the metal ion. ಫಾರ್ ಎಕ್ಸಾಂಪಲ್ ನಾನು ಹೇಳ್ದಂಗೆ ಇಥಿಲೀನ್ ಡೈ ಅಮೈನ್ ಅಂತ ಕರಿತೀವಿ, EN ಅಂತ ಹೇಳ್ತೀವಿ. ಸೊ ಅದೇನು ಮಾಡುತ್ತೆ, ಕಾಪರ್ ಜೊತೆಗೆ ಇಲ್ಲಿ ಕಂಬೈನ್ ಆಗ್ತಾ ಇದೆ. ಸೊ ಅದೇನು ಮಾಡ್ತಾ ಇದೆ, ಎರಡು ನೈಟ್ರೋಜನ್ ಆಟಮ್ ಇದೆ, ಎರಡೂ ನೈಟ್ರೋಜನ್ ಆಟಮ್ ಏನು ಮಾಡ್ತಾ ಇದೆ, ಕೊಡ್ತಾ ಇದೆ. ಸೊ ಅದಕ್ಕೆ ಇದನ್ನ ಏನಂತ ಕರಿತೀವಿ, ಬೈಡೆಂಟೇಟ್ ಲಿಗ್ಯಾಂಡ್. ಅಂದರೆ ನಿಮ್ಮ ಕಾಂಪೌಂಡಲ್ಲಿ ಇಥಿಲೀನ್ ಡೈ ಅಮೈನಲ್ಲಿ ಎರಡು ನೈಟ್ರೋಜನ್ ಇದೆ, ಎರಡೂ ನೈಟ್ರೋಜನ್ ಏನು ಮಾಡ್ತಾ ಇದೆ, ದೇ ಆರ್ ಗಿವಿಂಗ್ ದೇರ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ದಿ ಮೆಟಲ್ ಅಯಾನ್. ಹಿಯರ್ ಕಾಪರ್ ಇಟ್ ಈಸ್ Cu2+ಗೆ ಕೊಡ್ತಾ ಇದೆ, ಫಾರ್ಮಿಂಗ್ ಎ ಚಿಲೇಟಿಂಗ್ ಕಾಂಪ್ಲೆಕ್ಸ್ CuEn ಟ್ವೈಸ್ E2+, ಆ ಥರ ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತದೆ. ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಎರಡು ಇಥಿಲೀನ್ ಡಯಾಮಿನ್ ಮಾಲಿಕ್ಯೂಲ್ಸ್ ಬೈಂಡ್ ಟು ಎ ಕಾಪರ್ ಫಾರ್ಮಿಂಗ್ ಎ ಸ್ಟೇಬಲ್ 5 ಮೆಂಬರ್ಡ್ ರಿಂಗ್ ಮಾಡ್ತಾ ಇದೆ. ಇಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ಸ್ ಅಂತ ಕರಿತೀವಿ. ಚಿಲೇಟ್ಸ್ ಆರ್ ನಥಿಂಗ್ ಬಟ್ ಚಿಲೇಟ್ಸ್ ಆರ್ ನಥಿಂಗ್ ಬಟ್ ಕಾಂಪ್ಲೆಕ್ಸಸ್. How those complexes are formed? Generally, complexes are formed between a metal and a ligand. Here, the ligand is in such a way that it's a polydentate. Since it's a polydentate ligand, it can donate a more than one pair of electron towards the central metal atom, while donating a pair of many pair of electron towards the metal ion. It's going to form a ring-like structure. It's going to form a cyclic cage-like structure. Cage ಒಳಗಡೆ ಮಧ್ಯದಲ್ಲಿ ಎನ್ಕ್ಯಾಪ್ಸುಲೇಷನ್ ಆಗಿಬಿಡುತ್ತೆ. ಮೆಟಲ್ ಅಯಾನ್ ಆ ಕಡೆ ಈ ಕಡೆ ಓಡಾಡ್ದಂಗೆ ಅದು ಏನು ಮಾಡುತ್ತೆ, ಭದ್ರವಾಗಿ ಗಟ್ಟಿಯಾಗಿ ಹಿಡಿದಿಟ್ಕೊಂಡ್ಬಿಡುತ್ತೆ. ಎನ್ಕ್ಯಾಪ್ಸುಲೇಷನ್, ಕೇಜ್ಡ್ ಅಂತ ಹೇಳ್ತೀವಿ, ಕೇಜ್ ಆಗಿ ಕೂತ್ಕೊಂಡ್ಬಿಡುತ್ತೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ಸ್ ಅಂತ ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ಹೇಳೋದಾದರೆ ಹಿಮೋಗ್ಲೋಬಿನ್. ನಿಮಗೆ ಗೊತ್ತಿರುತ್ತೆ, ಐರನ್ ಬ್ಲಡಲ್ಲಿ ಹಿಮೋಗ್ಲೋಬಿನ್ ಇರುತ್ತೆ, ಅಲ್ಲೂ ಏನಾಗ್ತಾ ಇರುತ್ತೆ, ಹಿಮೋಗ್ಲೋಬಿನ್ ಇಸ್ ಆಲ್ಸೋ ಎ ಚಿಲೇಟ್ ಕಾಂಪ್ಲೆಕ್ಸ್. ಇಟ್ಸ್ ಆಲ್ಸೋ ಎ ಕಾಂಪ್ಲೆಕ್ಸ್. ಏನಾಗ್ತಿದೆ ಅಂದರೆ ಐರನ್ ಇರುತ್ತೆ, ಐರನ್ ವಿಲ್ ಬಿ ಎನ್ಕ್ಯಾಪ್ಸುಲೇಟೆಡ್, ಐರನ್ ವಿಲ್ ಬಿ ಕೇಜ್ಡ್, ಐರನ್ ವಿಲ್ ಬಿ ಅಟ್ ದಿ ಸೆಂಟರ್ ವಿತ್ ಚಿಲೇಟಿಂಗ್ ಪಾರ್ಫರಿನ್ ರಿಂಗ್ ಸ್ಟ್ರಕ್ಚರ್ಸ್. 4 ಪಾರ್ಫರಿನ್ ರಿಂಗ್ ಸ್ಟ್ರಕ್ಚರ್ಸು ಇರುತ್ತೆ ಸುತ್ತ. ಮಧ್ಯದಲ್ಲಿ ಏನಾಗುತ್ತೆ, ಐರನ್ ಏನಾಗ್ತಾ ಇದೆ, ಎನ್ಕ್ಯಾಪ್ಸುಲೇಷನ್ ಆಗ್ತಾ ಇದೆ, ಕೇಜ್ಡ್ ಆಗ್ತಾ ಇದೆ, ರಿಂಗ್ ಲೈಕ್ ಸ್ಟ್ರಕ್ಚರ್ನ ಫಾರ್ಮೇಷನ್ ಮಾಡ್ತಾ ಇದೆ. ಇದು ಹಿಮೋಗ್ಲೋಬಿನ್. ಸಿಮಿಲರ್ಲಿ ಯು ಕ್ಯಾನ್ ಆಲ್ಸೋ ಟೇಕ್ ದಿ ಹೆಲ್ಪ್ ಆಫ್ B12 ಇರ್ಬೋದು, ಅದರಲ್ಲೂ ಹೀಗಿದೆ ಥರ ಆಗುತ್ತೆ. ಅಥವಾ ಇನ್ನೊಂದು ನಮಗೆ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡೋವಂಥದ್ದು, ಅಥವಾ ಹಾರ್ಡ್ನೆಸ್ ಆಫ್ ವಾಟರ್ ಚೆಕ್ ಮಾಡಬೇಕಾದ್ರೆ EDTA ಯೂಸ್ ಮಾಡ್ತೀವಿ. EDTA ಇಸ್ ಎ ವರ್ಸಟೈಲ್ ಲಿಗ್ಯಾಂಡ್. It's a hexadentate ligand. It has a capacity to donate 6 pairs of electron towards the metal atom. Usually a metal atom bivalent ಆಗಿರುತ್ತೆ. ಅದು ಡಿಫ್ರೆಂಟ್ ಕಂಡೀಷನ್ಸ್, ಎನ್ವೈರನ್ಮೆಂಟಲ್ ಕಂಡೀಷನಲ್ಲಿ ಸ್ಟೆಬಿಲಿಟಿ ಬೇರೆ ಬೇರೆ ಆಗುತ್ತೆ ಅಂತ ಹೇಳ್ತೀನಿ. ಅದೇ ಥರ EDTA ಏನು ಮಾಡುತ್ತೆ ಅಂದರೆ, ಬೇರೆ ಬೇರೆ pH ಮೇಂಟೈನ್ ಮಾಡಿದ್ರೆ ಇಟ್ ಗೋಯಿಂಗ್ ಟು ಅಟ್ಯಾಚ್ ಟು ಡಿಫ್ರೆಂಟ್ ಮೆಟಲ್ಸ್ ಟು ಫಾರ್ಮ್ ದಿ ಕಾಂಪ್ಲೆಕ್ಸಸ್. ಅದು ನಿಕ್ಕಲ್ ಜೊತೆ ಕಂಬೈನ್ ಆಗುತ್ತೆ, ಮೆಗ್ನೀಷಿಯಮ್ ಜೊತೆ ಕಂಬೈನ್ ಆಗುತ್ತೆ, ಜಿಂಕ್ ಜೊತೆ ಕಂಬೈನ್ ಆಗುತ್ತೆ. ಆಲ್ಮೋಸ್ಟ್ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ ಜೊತೆಗೆ EDTA ಏನು ಮಾಡುತ್ತೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡುತ್ತೆ ಅಟ್ ಡಿಫ್ರೆಂಟ್ ಕಂಡೀಷನ್. pH ಬೇರೆ ಇರ್ಬೋದು, ಅಸ್ಟಿಕ್ ಕಂಡೀಷನ್ಸು, ಬೇಸಿಕ್ ಕಂಡೀಷನ್ಸ್, ಹಂಗೆ ಮಾಡ್ತಾ ಹೋಗುತ್ತೆ. EDTA ಅಂದರೆ ಇಥಿಲೀನ್ ಡಯಾಮಿನ್ ಟೆಟ್ರಾ ಅಸ್ಟಿಕ್ ಆ್ಯಸಿಡ್. ಸೊ ಅದನ್ನು ಎಕ್ಸಾಡೆಂಟೇಟ್ ಲಿಗ್ಯಾಂಡ್ ಅಂತ ಕರಿತೀವಿ. 6 pairs ಆಫ್ ಎಲೆಕ್ಟ್ರಾನ್ಸ್ನ ಅದು ಕೊಡ್ತಾ ಇರುತ್ತೆ. ಅದು ಕೊಡಬೇಕಾದ್ರೆ ಏನು ಮಾಡುತ್ತೆ, ಆಲ್ 6 pairs ಆಫ್ ಎಲೆಕ್ಟ್ರಾನ್ಸ್ ಕೊಡಬೇಕು ಅಂದರೆ ಮೆಟಲ್ ಆಟಮ್ ಏನಾಗುತ್ತೆ, ಕೇಜ್ಡ್ ಆಗುತ್ತೆ, ಎನ್ಕ್ಯಾಪ್ಸುಲೇಷನ್ ಆಗುತ್ತೆ. ಇಟ್ ವಿಲ್ ಬಿ ಇನ್ ಬಿಟ್ವೀನ್ ದಿ ಆಲ್ ದಿ 6 pairs ಆಫ್ ಎಲೆಕ್ಟ್ರಾನ್ಸ್. ಅಂಥದಕ್ಕೆ ನಾವೇನಂತ ಕರಿತೀವಿ, ಚಿಲೇಟ್ ಅಂತ ಕರಿತೀವಿ. ಚಿಲೇಟ್ಸ್ ಅಂದ್ರೇನು, ದೇ ಆರ್ ದಿ ಕಾಂಪ್ಲೆಕ್ಸಸ್ ಫಾರ್ಮ್ಡ್ by the ligands, formed by the polydentate ligand. They are going to form a stable ring-like structure. Such complexes we are going to call it as a chelate. Example ಅಂತಂದರೆ B12 ಆಗ್ಬೋದು, ಅಥವಾ ಹಿಮೋಗ್ಲೋಬಿನ್ ಆಗ್ಬೋದು, EDTA ಆಗ್ಬೋದು, ಅಥವಾ ಇಥಿಲೀನ್ ಡಯಾಮಿನ್ EN ಆಗ್ಬೋದು. ದೀಸ್ ಆರ್ ದಿ ಎಕ್ಸಾಂಪಲ್ಸ್. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಚಿಲೇಟ್ಸ್? ಈ ಚಿಲೇಟ್ಸ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ಮೊದಲನೇದು, ಸಿನ್ಸ್ ಒಂದೇ ಆಟಮ್ ಒಂದೇ ಮಾಲಿಕ್ಯೂಲು ಬೇರೆ ಬೇರೆ ಕಡೆ ಕೊಡ್ತಾ ಇರೋದ್ರಿಂದ ಆಲ್ವೇಸ್ ದೇ ಹ್ಯಾವ್ ಟು ಫಾರ್ಮ್ ಎ ಸೈಕ್ಲಿಕ್ ಸ್ಟ್ರಕ್ಚರ್, ಸೈಕ್ಲಿಕ್ ರಿಂಗ್ ಲೈಕ್ ಸ್ಟ್ರಕ್ಚರ್, ಕೇಜ್ ಲೈಕ್ ಸ್ಟ್ರಕ್ಚರ್ ಅರೌಂಡ್ ದಿ ಮೆಟಲ್ ಅಯಾನ್. ಬೇರೆ ಬೇರೆ ಬುಕ್ಕಲ್ಲಿ ಬೇರೆ ಬೇರೆ ಎನ್ಕ್ಯಾಪ್ಸುಲೇಷನ್ ಅಂತ ಹೇಳ್ತಾರೆ, ಕೇಜ್ಡ್ ಅಂತಾರೆ, ಸೈಕ್ಲಿಕ್ ಅಂತಾರೆ, ರಿಂಗ್ ಲೈಕ್ ಸ್ಟ್ರಕ್ಚರ್ ಫಾರ್ಮೇಷನ್ ಮಾಡುತ್ತೆ, ಚಿಲೇಟ್ಸು ಮಾಡ್ತವೆ. ಬಿಕಾಸ್ ಇಟ್ ಗೋಯಿಂಗ್ ಟು ಫಾರ್ಮ್ ಎ cyclic structure, it going to form a stable ಕಂಪೇರ್ ಟು ಮಾನೋಡೆಂಟೇಟ್ ಲಿಗ್ಯಾಂಡ್. ಮಾನೋಡೆಂಟೇಟ್ ಲಿಗ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಈ ಚಿಲೇಟಿಂಗ್ ಏನಾದರೂ ಇತ್ತು ಅಂತಂದರೆ ಆ ಕಾಂಪ್ಲೆಕ್ಸಸ್ ಏನಾಗ್ತವೆ, ಮೋರ್ ಸ್ಟೇಬಲ್ ಆಗ್ತವೆ. ಯಾಕೆ ಅಂದರೆ ಆ ಮೆಟಲ್ ಅಯಾನ್ ಏನಿದೆಯಲ್ಲ, ಆ ಮೆಟಲ್ ಅಯಾನ್ ಏನಾಗುತ್ತೆ, ಇಟ್ ಡಸಂಟ್ ಅಲೋ ದಿ ಮೆಟಲ್ ಅಯಾನ್ ಟು ಮೂವ್. ಅದು ಆ ಕಡೆ ಈ ಕಡೆ ಹೋಗ್ದಂಗೆ ಅದು ಎನ್ಕ್ಯಾಪ್ಸುಲೇಷನ್ ಮಾಡಿಬಿಡುತ್ತೆ, ಮಧ್ಯದಲ್ಲಿ
ಟೈಟಾಗಿ ಎಲ್ಲ ಕಡೆಯಿಂದ ಹಿಡಿದು ಇಟ್ಕೊಂಡ್ಬಿಟ್ಟಿರ್ತವೆ. ಯಾವುದೇ ಕಾರಣಕ್ಕೆ ನಿಮ್ಮದು ಮೆಟ್ಲಾಯಾನು ಆ ಕಡೆ ಈ ಕಡೆ ಹೋಗೋಕ್ಕೆ ಅದು ಬಿಡೋದಿಲ್ಲ. ಅದಕ್ಕೆ ಬಿಕಾಸ್ ಆಫ್ ದಟ್ ಸ್ಟೆಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ನಿಮ್ಮದು ಕಾಂಪ್ಲೆಕ್ಸ್ ಏನಾಗುತ್ತೆ, ಮೆಟ್ಲಾಯಾನ್ ಅಲ್ಲೇ ಇರುತ್ತೆ, ಲಿಗ್ಯಾಂಡ್ಸ್ ಅಲ್ಲೇ ಇರ್ತವೆ, ಹಾಗಾಗಿ ಸ್ಟೇಬಲ್ ಆಗ್ತವೆ. ಬಿಕಾಸ್ ಆಫ್ ದಿಸ್ ರಿಯಾಕ್ಟಿವಿಟಿ ಆಫ್ ದಿ ಮೆಟ್ಲಾಯನ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಮೆಟ್ಲಾಯನ್ ಆ ಕಡೆ ಈ ಕಡೆ ಯಾವ್ದ್ರ ಜೊತೆನೂ ರಿಯಾಕ್ಟ್ ಆಗೋಕ್ಕೆ ಬಿಡೋದೇ ಇಲ್ಲ. ಅದು ಎನ್ಕ್ಯಾಪ್ಸುಲೇಷನ್ ಮಾಡಿ ಇಟ್ಕೊಂಡ್ಬಿಡುತ್ತೆ, ಕೇಜ್ ಮಾಡ್ಕೊಂಡು ಕೂತ್ಕೊಂಡಿರುತ್ತೆ. ಅದು ಯಾರ ಹತ್ರನೂ ಆ ಕಡೆ ಈ ಕಡೆ ಹೋಗ್ದಂಗೆ ನೋಡ್ಕೊಂಡ್ಬಿಡುತ್ತೆ. ಹಂಗೆ ಮಾಡೋದ್ರಿಂದ ಸೈಡ್ ಎಫೆಕ್ಟ್ಸ್ನ ನಾನು ಅವಾಯ್ಡ್ ಮಾಡ್ಬೋದು, ಸೈಡ್ ರಿಯಾಕ್ಷನ್ಸ್ನ ನಾನು ಅವಾಯ್ಡ್ ಮಾಡ್ಬೋದು. ಜೊತೆಗೆ ಈ ಚಿಲೇಟ್ ಏನು ಮಾಡ್ತವೆ ಅಂದರೆ ಎಲ್ಲ ಮೆಟ್ಲಾಯನ್ ಜೊತೆನೂ ರಿಯಾಕ್ಟ್ ಆಗಲ್ಲ. ದೇ ಗೋಯಿಂಗ್ ಟು ಮೇಕ್ ಎ ಸೆಲೆಕ್ಟಿವ್ಲಿ ಪ್ರತಿಯೊಂದನ್ನು ನಾನು ಹೇಳ್ದೆ. EDTA ಏನು ಮಾಡುತ್ತೆ, ಕಾಪರ್ಗಾದರೆ 1 pH ಬೇಕು, ನಿಕ್ಕಲ್ಗಾದರೆ ಬೇರೆ pH ಬೇಕು, ಅದೇ ಥರ ಮೆಗ್ನೀಷಿಯಮ್ಗೆ ಅರೌಂಡ್ 10 pH ಬೇಕು, ಜಿಂಕ್ಗೆ ಅರೌಂಡ್ 10 pH ಬೇಕು. ಆ ಬೇಸಿಕ್ ಕಂಡೀಷನ್ಸಲ್ಲಿ ಏನಾಗುತ್ತೆ, EDTA ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್, ಚಿಲೇಟಿಂಗ್ ಕಾಂಪ್ಲೆಕ್ಸ್ ವಿತ್ ಅ ಜಿಂಕ್ ಆರ್ ವಿತ್ ಅ ಮೆಗ್ನೀಷಿಯಮ್. ಆ ರೀತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಾನು ಯಾವುದೋ ಒಂದು, ಈಗ ನನಗೆ ಒಂದಷ್ಟು ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳ, ಮೆಟ್ಲಾಯಾನ್ಸ್ ಇದೆ ಅಂತ ಇಟ್ಕೊಳ್ಳ, ಅದರ ಪರ್ಟಿಕ್ಯುಲರ್ ಒಂದೇ ಒಂದು ಮೆಟಲ್ ನಾನು ತೆಗಿಬೇಕು ಅಂದರೆ ಈಸಿಯಾಗಿ ತೆಗಿಬೋದು. ಅದೇ ಥರ ನೀವು DMG ನಿಕ್ಕಲ್ ತೊಗೋಬೋದು. ಏನಾಗುತ್ತೆ, DMG ಅಂದ್ರೇನು, ಡೈಮೀಥೈಲ್ ಗ್ಲಯಾಕ್ಸೈಮ್ ಅಂತ ಕರಿತೀವಿ. ದಟ್ ಇಸ್ ಆಲ್ಸೋ ಎ ಚಿಲೇಟಿಂಗ್ ಏಜೆಂಟ್. ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಕಂಬೈನ್ ವಿತ್ ಅ ನಿಕ್ಕಲ್. ಬೇರೆ ಯಾವುದ್ರ ಜೊತೆನೂ ಕಂಬೈನ್ ಆಗಲ್ಲ, ಅದು ಬರೀ ನಿಕ್ಕಲ್ ಜೊತೆಗೆ ಕಂಬೈನ್ ಆಗುತ್ತೆ. ಸೊ ನಿಮಗೆ ಕೊಟ್ಟಿರುವಂಥ ಒಂದು ಮಿಕ್ಸ್ಚರ್ನ ಕೊಟ್ಟಿದ್ದೀವಿ, ಅದರಲ್ಲಿ ಜಿಂಕ್ ಇದೆ, ನಿಕ್ಕಲ್ ಇದೆ, ಐರನ್ ಇದೆ, ಎಲ್ಲ ಇಷ್ಟೊಂದು ಮೆಟೀರಿಯಲ್ಗಳಿದ್ದಾವೆ, ಮೆಟ್ಲಾಯಾನ್ಸ್ ಇದೆ, ಎಲ್ಲ 2+ ಸ್ಟೇಟಲ್ಲೇ ಇದ್ದಾವೆ. ಅಂಥವನ್ನೆಲ್ಲ ಹಾಕ್ಬಿಟ್ಟು ಸಪ್ರೇಟ್ ಮಾಡಿ ಅಂತಂದರೆ ಅದಕ್ಕೆ ಜಸ್ಟ್ ನಾನು ನಿಕ್ಕಲ್ ಅದಕ್ಕೆ DMG ಹಾಕ್ತೀನಿ, ಡೈಮಿಥೈಲ್ ಗ್ಲಯಾಕ್ಸೈಮ್ ಅಂತ ಹೇಳ್ತೀವಿ. ಅದು ಹಾಕಿದ ತಕ್ಷಣ ನಿಕ್ಕಲ್ ಮಾತ್ರ ಅದಕ್ಕೆ ತಕ್ಕೊಂಡು ಹೊರಗಡೆ ಬರುತ್ತೆ. ಇಟ್ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸ್ ಓನ್ಲಿ ವಿತ್ ಅ ನಿಕ್ಕಲ್. ಸೆಲೆಕ್ಟಿವ್ಲಿ ಇಟ್ ಗೋಯಿಂಗ್ ಟು ಮೇಕ್ ಎ ಬೈಂಡಿಂಗ್ ವಿತ್ ಅ ನಿಕ್ಕಲ್, DMG ನಾಟ್ ವಿತ್ ಎನಿ ಅದರ್ ಮೆಟಲ್ಸ್. ಸೊ ಹಾಗಾಗಿ ನನಗೆ ಸಪ್ರೇಷನ್ ಮಾಡೋದಕ್ಕೆ, ಪ್ಯೂರಿಫಿಕೇಷನ್ ಮಾಡೋಕ್ಕೆ ಈ ಮೆಥಡು ತುಂಬ ಯೂಸ್ ಆಗುತ್ತೆ. ಎಗೇನ್ ಬಯಾಲಜಿಕಲ್ ರಿಲೆವೆನ್ಸ್ ತೊಗೊಂಡ್ರೆ ಹಿಮೋಗ್ಲೋಬಿನ್ ಆಗಿರ್ಬೋದು, ಕ್ಲೋರೋಫಿನ್ ಇರ್ಬೋದು, B12 ಆಗಿರ್ಬೋದು, ಇವೆಲ್ಲನೂ ನ್ಯಾಚುರಲಿ ನಮ್ಮ ಬಾಡಿ ಒಳಗಡೆ ನೇಚರಲ್ ಚಿಲೇಟ್ಸ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನಾನು ಹೇಳ್ದಂಗೆ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಇದ್ರದ್ದು ಇಂಪಾರ್ಟೆನ್ಸ್ ಏನು, ಮೆಡಿಸಿನಲ್ಲಿ ಯೂಸ್ ಮಾಡ್ತೀವಿ. EDTA ಇರ್ಬೋದು. EDTA ಏನು ಮಾಡುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸ್. ನಾನು ಹೇಳ್ತಾ ಇದ್ದೀನಿ, ದೀಸ್ ಚಿಲೇಟಿಂಗ್ ಏಜೆಂಟ್ ದೇ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸಸ್ ವೆರಿ ಸೆಲೆಕ್ಟಿವ್ಲಿ ಅಂತ ಹೇಳ್ತಾ ಇದ್ದೀವಿ. EDTA ಏನು ಮಾಡುತ್ತೆ, ಹೆವಿ ಮೆಟಲ್ ಪಾಯ್ಸನಿಂಗ್ ಯಾವ್ಯಾವ್ದು ಇರುತ್ತಲ್ಲ, ಟಾಕ್ಸಿಕ್ ಅಂತ ಯಾವ್ಯಾವ್ದು ನಾವು ಕನ್ಸಿಡರ್ ಮಾಡ್ತೀವಲ್ಲ, ಅದ್ರ ಜೊತೆಗೆ ಅಟ್ ಡಿಫ್ರೆಂಟ್ ಕಂಡೀಷನ್ಸ್ ವಿತ್ ಡಿಫ್ರೆಂಟ್ pH ಅಟ್ ಡಿಫ್ರೆಂಟ್ ಕೆಮಿಕಲ್ ಕಂಡೀಷನ್ಸ್, ಅದೇನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸ್. ಅದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಆದಾಗ, ಸಿನ್ಸ್ ದೇ ಆರ್ ವೆರಿ ಸ್ಟೇಬಲ್ ಕಾಂಪ್ಲೆಕ್ಸಸ್, it doesn't allow the metal to react with any other, so that it will be easy to remove. ಪ್ಯೂರಿಫಿಕೇಷನ್ ಮಾಡೋದಕ್ಕೆ ನನಗೆ ಈಸಿ ಆಗುತ್ತೆ. ಮೆಡಿಸಿನಲ್ಲಿ ಯೂಸ್ ಮಾಡ್ತಾರೆ. ಸಿಮಿಲರ್ಲಿ MRI ಕಾಂಟ್ರಾಸ್ಟ್ ಏಜೆಂಟ್ ಆಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಅಗ್ರಿಕಲ್ಚರಲ್ಲಿ ಇದನ್ನು ಯೂಸ್ ಮಾಡ್ತೀವಿ. ಐರನ್ನು, ಜಿಂಕು, ಮ್ಯಾಂಗನೀಸ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಚಿಲೇಟಿಂಗ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇಂಪ್ರೂವ್ ದಿ ಪ್ಲಾಂಟ್ ಅಬ್ಸಾರ್ಪ್ಷನ್ ಆ್ಯಂಡ್ ಪ್ರಿವೆಂಟ್ ದಿ ಡಿಫಿಷಿಯನ್ಸೀಸ್. ಈಗ ಸಾಯಿಲ್ ಟೆಸ್ಟಿಂಗ್ ಮಾಡ್ತೀವಿ. ಸಾಯಿಲಲ್ಲಿ ಪ್ರತಿಯೊಂದೊಂದು ಕ್ರಾಪ್ಗೂ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಮೆಟ್ಲಾಯಾನು ರಿಕ್ವೈರ್ಮೆಂಟ್ ಇರುತ್ತೆ. ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗೆ ನನಗೆ ಬೇಕು ಅಂತಂದರೆ ನಾನೇನು ಮಾಡ್ತೀನಿ, ಈ ಚಿಲೇಟಿಂಗ್ ಏಜೆಂಟ್ನ ಅದಕ್ಕೆ ಹಾಕಿದ್ರೆ, ಸೊ ಅದು ಐರನ್ನು, ಜಿಂಕು, ಮ್ಯಾಂಗನೀಸ್ ಏನಿರುತ್ತಲ್ಲ ಅದನ್ನು ಎನ್ಕ್ಯಾಪ್ಸುಲೇಷನ್ ಮಾಡಿಕೊಂಡು ನನ್ನ ಸಾಯಿಲ್ ಒಳಗಡೆ ಆ ಕಡೆ ಈ ಕಡೆ ಹೋಗ್ದಂಗೆ ಅದು ತಡೆಯುತ್ತೆ. ಇಂಡಸ್ಟ್ರಿ ತೊಗೊಂಡ್ರೆ ದೊಡ್ಡ ದೊಡ್ಡ ಸ್ಕೇಲಲ್ಲಿ, ಲಾರ್ಜ್ ಸ್ಕೇಲ್ ಬಾಯ್ಲರ್ಸು, ಡಿಟರ್ಜೆಂಟ್ಸಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ, ಸ್ಕೇಲ್ ಅದ್ರ ಮೇಲೆ ಏನಾಗುತ್ತೆ ಅಂದರೆ ಒಂದು ತೆರೆ ಥರ ಬರ್ತಾ ಹೋಗ್ತವೆ, ಅಂದರೆ ಆಕ್ಸಿಡೇಷನ್ ಲೇಯರ್ ಬರ್ತಾ ಹೋಗುತ್ತೆ. ಅದಕ್ಕೆ ಸ್ಕೇಲ್ಸ್ ಅಂತ ಹೇಳ್ತೀವಿ. ಅದನ್ನು ಅವಾಯ್ಡ್ ಮಾಡೋಕ್ಕೆ, ಅದು ಯಾಕಾಗುತ್ತೆ ಅಂದರೆ, ದೋಸ್ ಮೆಟಲ್ ವಿಲ್ ಬಿ ಫ್ರೀ, ದೇ ಅಂಡರ್ಗೋ ಆಕ್ಸಿಡೇಷನ್. ಫಾರ್ ಎಕ್ಸಾಂಪಲ್, ಈಗ ಐರನ್ ಇದೆ ಅಂತ ಇಟ್ಕೊಳ್ಳೋಣ. ಐರನ್ ಏನು ಮಾಡುತ್ತೆ, ರಸ್ಟ್ ಯಾಕಾಗುತ್ತೆ ಅಂದರೆ, ಐರನ್ ಆಕ್ಸೈಡು ಮಾಯಿಶ್ಚರ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ನಿಮ್ಮ ಐರನ್ನೇ ರಿಯಾಕ್ಷನ್ ಆಗ್ದಂಗೆ ನಾನು ತಡಿತೀನಿ ಅಂತಂದರೆ, ಬಿಕಾಸ್ ಚಿಲೇಟಿಂಗ್ ದ ಪ್ರಾಪರ್ಟಿ ಏನು ಅಂದರೆ ಸೈಡ್ ರಿಯಾಕ್ಷನ್ಸ್ನ ಅವಾಯ್ಡ್ ಮಾಡುತ್ತೆ. ನಿಮ್ಮ ಮೆಟ್ಲಾಯಾನು ದ ಚಿಲೇಟ್ ಡಸಂಟ್ ಇನ್ ದಿ ಚಿಲೇಟ್ ದ ಮೆಟ್ಲಾಯಾನ್ ಡಸಂಟ್ ಈಸಿ ಟು ಮೂವ್ ಟು ರಿಯಾಕ್ಟ್ ವಿತ್ ಅದರ್ ಮಾಲಿಕ್ಯೂಲ್ಸ್. ಸೊ ಹಾಗಿದ್ದಾಗ ನಾನು ಏನು ಮಾಡ್ತೀನಿ, ಚಿಲೇಟ್ಸ್ ಪ್ರಿವೆಂಟ್ ದಿ ಸ್ಕೇಲ್ ಫಾರ್ಮೇಷನ್ ಇನ್ ಬಾಯ್ಲರ್ಸ್ ಆ್ಯಂಡ್ ಡಿಟರ್ಜೆಂಟ್ ಯೂಸ್ಡ್ ಇನ್ ಟೆಕ್ಸ್ಟೈಲ್ ಆ್ಯಂಡ್ ಪೇಪರ್ ಇಂಡಸ್ಟ್ರೀಸ್ ಫಾರ್ ಬ್ಲೀಚಿಂಗ್ ಆ್ಯಂಡ್ ಸ್ಟೆಬಿಲೈಸೇಷನ್ಗೂ ಅದನ್ನು ಯೂಸ್ ಮಾಡ್ತಾರೆ. ಅದೇ ಥರ ಎನ್ವೈರ್ಮೆಂಟಲ್ ಸೈನ್ಸಲ್ಲಿ ಈ ವೇಸ್ಟ್ ವಾಟರ್, ಅದೇ ನಮಗೆ ನಾನು ಹೇಳ್ದಂಗೆ ಟೋಟಲ್ ಹಾರ್ಡ್ನೆಸ್ ಆಫ್ ವಾಟರ್ ಮಾಡಬೇಕು ಅಂದರೆ ನಾವು EDTA ತೊಗೊಳ್ತೀವಿ. ಸಾಯಿಲ್
ಮೆಡಿಷನ್ ಮಾಡಬೇಕು ಅಂದರೂ ನಾವು ಈ ಮೆಥಡ್ನ ಯೂಸ್ ಮಾಡ್ತೀವಿ. ಚಿಲೇಟ್ಗಳನ್ನ ಹಾಕ್ಬಿಟ್ರೆ ಅಲ್ಲಿ ಆಗ್ತಾ ಹೋಗುತ್ತೆ. ಬಯಾಲಜಿಕಲ್ ಸಿಸ್ಟಮಲ್ಲಂತೂ ನಾನು ಹೇಳ್ದಂಗೆ ಹಿಮೋಗ್ಲೋಬಿನ್ ಇರ್ಬೋದು, ಕ್ಲೋರೋಫಿಲ್ ಇರ್ಬೋದು, ಕೊಬಾಲ್ಟ್ ಆ ಕಾಂಪ್ಲೆಕ್ಸ್ ಅಂತಾರೆ, ವೈಟಮಿನ್ B12 ಕಾಂಪ್ಲೆಕ್ಸ್ ಆಗಿರ್ಬೋದು, ಇವೆಲ್ಲನೂ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚಿಲೇಟಿಂಗ್ ಅಥವಾ ಚಿಲೇಟ್ಸ್ ಇತ್ತು ಅಂತ ತಿಳ್ಕೊಳ್ಳೋಣ, ದೋಸ್ ಆರ್ ದಿ ಕಾಂಪ್ಲೆಕ್ಸಸ್. ಸೊ ದೇ ಗೋಯಿಂಗ್ ಟು ಮೇಕ್ ಎ ಕಾಂಪ್ಲೆಕ್ಸ್ ವಿತ್ ಅ ಮೆಟಲ್ ಅಯಾನ್. ವಾಟ್ ಟೈಪ್ ಆಫ್ ಲಿಗ್ಯಾಂಡ್? ಕಾಂಪ್ಲೆಕ್ಸ್ ಅಂದ್ರೇನು? ಮೆಟಲ್ ಇರಬೇಕು, ಲಿಗ್ಯಾಂಡ್ ಇರಬೇಕು. ಸೊ ಮೆಟಲ್ ಲಿಗ್ಯಾಂಡ್ ಯಾವ ಥರ ಇರುತ್ತೆ? ಪಾಲಿಡೆಂಟೇಟ್ ಆಗಿರುತ್ತೆ. ಸಿನ್ಸ್ ಇಟ್ಸ್ ಎ ಪಾಲಿಡೆಂಟೇಟ್ ಆಗಿರೋದಕ್ಕೋಸ್ಕರ ದೇ ಗೋಯಿಂಗ್ ಟು ಫಾರ್ಮ್ ಎ ಕೇಜ್ ಲೈಕ್ ಸ್ಟ್ರಕ್ಚರ್, ದೇ ಗೋಯಿಂಗ್ ಟು ಫಾರ್ಮ್ ಎ cyclic ring like structure that makes your complex stable. Your metal ion doesn't move, doesn't allow to react with other reaction. Making use of that property we can either use in medicine, agriculture, industry. ಹಾಗಾಗಿ ಅದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ರೀತಿಯಾಗಿ ಚಿಲೇಟ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ ಅವರ್ ಡೇ ಟು ಡೇ ಲೈಫ್. ಇಫ್ ಯು ಹ್ಯಾವ್ ಎನಿ ಕ್ವಶನ್ ಯು ಕ್ಯಾನ್ ಕಾಮೆಂಟ್ ಬಿಲೋ. Like, share and subscribe for more such organic videos. In the next video I am going to explain about what are different factors that are going to affect the stability of the chelates. So stability of the chelate depends on many parameters, many factors that I am going to explain in the next video. Thank you. All the best. Good luck.